ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್ ರಾಯಚೂರು. ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಎಂಡುವರೆಗೂ ನೋಡಿ. ಯಾಕಂದರೆ ಎಂಡುವರೆಗೂ ನೋಡಿಲ್ಲ ಅಂದರೆ ಈ ವಿಚಿತ್ರವಾದ ಘಟನೆ ನಿಮಗೆ ಅರ್ಥ ಆಗಲ್ಲ ಅಂತ ನಾನು ಹೇಳ್ಬೋದು. ವಿಷಯ ಏನಪ್ಪ ಅಂತಂದರೆ, ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಎಂಬ ಬ್ರಿಡ್ಜಿನ ಬಳಿ ಒಂದು ದಂಪತಿಗಳ ಮಧ್ಯೆ ವಿಚಿತ್ರವಾದ ಘಟನೆ ನಡೆದಿದೆ. ಏನಪ್ಪ ಅಂದರೆ, ರಾಯಚೂರಿನ ಶಕ್ತಿನಗರದ ದಂಪತಿಗಳು ಗಾಡಿಯಲ್ಲಿ ಪ್ರಯಾಣ ಮಾಡುವಾಗ ಪತ್ನಿಯು ಸ್ಫೋಟದ ನೆಪ ಮಾಡಿ ಪತ್ನಿಯನ್ನು ಕೊಲೆ ಯತ್ನ ಮಾಡಿದ್ದಾಳೆ. ನೋಡ್ರಿ, ಎತ್ತ ಸಾಗಿದೆ ನಮ್ಮ ಈ ಸಮಾಜ. ಮದುವೆ ಮಾಡ್ಕೋಕ್ಕೂ ಮುಂಚೆ ಒಂದು ಯೋಚನೆ, ಮದುವೆ ಆದ್ಮೇಲೆ ಒಂದು ಯೋಚನೆ. ಯಾರ್ದು? ಕೆಲವು ಮಹಿಳೆಯರಿಗೆ. ಯಾಕೆ ಬೇಕ್ರಿ? ಅವ ಇಷ್ಟ ಇಲ್ಲ ಅಂದರೆ ಇವರು ಮದುವೆ ಯಾಕೆ ಮಾಡಬೇಕಾಗಿತ್ತು? ಇವರಿಗೆ ಮದುವೆ ಅವಶ್ಯಕತೆ ನಿತ್ತ? ಪಾಪ ಅಮಾಯಕನನ್ನು ಇವತ್ತು ಇವರು ಬಲಿ ತಗೊಳ್ತಿದ್ರು. ನೋಡ್ರಿ, ಗುರ್ಜಾಪುರ ಬ್ರಿಡ್ಜ್ ಬಳಿ ಫೋಟೋದ ನೆಪ ಮಾಡಿ ಪತಿಯನ್ನು ಆ ನದಿಯ ದಂಡೆಯ ಸಮೀಪ ನಿಲ್ಲಿಸಿ ಪತ್ನಿಯು ನದಿಗೆ ತಳ್ಳಿದ್ದಾಳೆ. ನೋಡ್ರಿ, ನದಿಗೆ ತಳ್ಳಿದ ಮೇಲೆ ಪತ್ನಿಯು ತಮ್ಮ ಮನೆಗೆ ನನ್ನ ಪತಿಯು ನದಿಯೊಳಗೆ ಸೆಲ್ಫಿ ತೆಗೆಯಲು ಹೋಗಿ ಕಾಲು ಜಾರಿ ಬಿದ್ದಿದ್ದಾನೆ ಎಂದು ಮನೆಗೆ ಫೋನ್ ಮಾಡಿದಳಂತೆ. ನೋಡ್ರಿ, ನಮ್ಮ ಮಹಿಳೆಯರ ಕಟ್ಟಕತೆ ಯಾರಾದರೂ ಕೇಳ್ತೀರಾ? ಕೆಲವು ಹೆಣ್ಮಕ್ಳು ಹೆಂಗಿರ್ತಾರಪ್ಪ ಅಂದರೆ, ತಪ್ಪು ತಾವು ಮಾಡಿದರೂ ತಮ್ಮ ಗಂಡಂದಿರ ಮೇಲೆ ಹಾಕ್ತಾರೆ. ಈ ನಮ್ಮ ಸಮಾಜ ಗಂಡ ತಪ್ಪು ಮಾಡಿದನ ಅಂತ ನೋಡದೆ ಕೇಳದೆ ಗಂಡನ ಮೇಲೆ ನೇತಾಕ್ತಾರೆ. ನೋಡು ಪಾಪ, ಆ ವ್ಯಕ್ತಿಗೆ ಈಜು ಬರದೇ ಇದ್ದಿದ್ರೆ ಅವನ ಪ್ರಾಣ ಶಿವನ ಪಾದ ಸೇರ್ತಿತ್ತು. ಆ ವ್ಯಕ್ತಿಗೆ ಈಜು ಬಂದ ಕಾರಣದಿಂದ ಆ ವ್ಯಕ್ತಿ ಈಜು ಮಾಡಿಕೊಂಡು ಒಂದು ದಂಡೆಯ ಮೇಲೆ ಹೋಗಿ ನಿಂತಿದ್ದಾನಂತ ಹೇಳ್ಬೋದು. ಅದು 2 ಗಂಟೆಗಳ ಕಾಲ ಅಷ್ಟು ಕಿರಿಸ್ತಾನೆ, ಅಷ್ಟು ಚೀರ್ತಾನೆ. 2 ಗಂಟೆಗಳ ಕಾಲ ಪಾಪ ಪಬ್ಲಿಕ್ ಯಾರು ನೋಡಿಲ್ಲ. ಯಾರೋ ಪುಣ್ಯಾತ್ಮರು ನೋಡಿ ಎಲ್ಲರ ಜನರನ್ನು ಕರೆಸಿಕೊಂಡು ಒಂದು ಹಗ್ಗವನ್ನು, ದೊಡ್ಡದಾದ ಹಗ್ಗವನ್ನು ತೆಗೆದುಕೊಂಡು ಅವರನ್ನು ರಕ್ಷಣೆ ಮಾಡಿದ್ದಾರೆ. ಆ ಹುಡುಗ ಏನಂತಿದ್ನಪ್ಪ ಅಂದರೆ, ಬ್ರದರ್, ಅವಳನ್ನು ಸುಮ್ಮನೆ ಬಿಡಬೇಡಿ. ಅಷ್ಟು ಮನನೊಂದು ಬಿಟ್ಟನ ಪಾಪ. ನದಿಯ ದಂಡೆ ಮೇಲೆ ಫೋಟೋ ಸೆಲ್ಫಿ ತೆಗೆಯಲು ಹೋಗ್ಯಾನ ಪಾಪವ. ಅವಳು ಕೂಡ ಅಲ್ಲೇ ಪಕ್ಕದಲ್ಲೇ ನಿಂತಿದ್ದಾಳೆ. ಯಾರು ಇರದ ಸಮಯ ನೋಡಿ ಅವನನ್ನು ಜೋರಾಗಿ ನದಿಗೆ ದೂಕಿದ್ದಾಳೆ. ನೋಡಿ ಫ್ರೆಂಡ್ಸ್, ನಾವು ಏನು ಕೇಳಬೇಕು, ಈ ಕಣ್ಣಾರ ಏನು ನೋಡಬೇಕು? ನಾವು ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕೆಟ್ಟದ್ದನ್ನು ಜಾಸ್ತಿ ಕೇಳ್ತಾ ಇದ್ದೀವಿ, ಕೆಟ್ಟದ್ದನ್ನು ಜಾಸ್ತಿ ನೋಡ್ತಾ ಇದ್ದೀವಿ. ಯಾಕೆ ಈ ಸಮಾಜ ಎತ್ತ ಕಡೆ ಸಾಗ್ತಾ ಇದೆ? ಇವಳಿಗೆ ಇಷ್ಟ ಇಲ್ಲ ಅಂದರೆ ಡೈವರ್ಸ್ ಕೊಟ್ಟು ಇನ್ನೊಂದು ಮದುವೆ ಆಗ್ರಿ. ಅವನ ಪ್ರಾಣವನ್ನೇ ಯಾಕೆ ತೆಗೆಯಲು ಅಂತೀರಿ? ಆ ಮುಗ್ಧ ಜೀವಿ ನಿಮ್ಮನ್ನು ಏನಾದ್ರು ಮಾಡಿತ್ತು, ನಿಮಗೆ ಅವನ್ನ ಮಾಡಿಕೊಂಡೋದಕ್ಕೆ ನಿಮಗೆ ಅವಮಾನ ಆಗಿದ್ದರೆ ನೀವು ಬೇರೊಂದು ಮದುವೆ ಆಗಿ
ಅವನ ಪ್ರಾಣವನ್ನು ತೆಗೆಯಲು ನೀವು ಯಾಕೆ ಸಿದ್ಧರಾಗಿರಿ? ನೀವು ಮಾಡಿಕೊಂಡಿರೋ ಪ್ಲಾನು ಎಷ್ಟು ದಿನಗಳಿಂದ ಆಗಿತ್ತೇನು? ಮತ್ತು ಫೋಟೋ ತೆಗೆಯಲು ಪತ್ನಿಯೇ ಹೇಳಿದ್ದಳಂತೆ. ಆದರೆ ಆ ಪತಿಗೆ ಅವನಿಗೇನು ಗೊತ್ತು? ಪಾಪ ನದಿ ಚೆನ್ನಾಗಿದೆ, ಒಂದು ಸೆಲ್ಫಿ ತೆಗೆಯೋಣ ಅಂದು ಅವನು ಆಕೆಯ ಮಾತು ಕೇಳಿ ಸೆಲ್ಫಿ ತೆಗೆಯಲು ನಿಂತಿದ್ದಾನೆ. ಇವಳು ತನ್ನ ಖತರ್ನಾಕ್ ಬುದ್ಧಿಯನ್ನು ಉಪಯೋಗಿಸಿ ಅವನನ್ನು ಇಲ್ಲಿಗೆ ಇವನನ್ನು ಇಲ್ಲ ಅನಿಸಬೇಕೆಂದು ನದಿಗೆ ತಳ್ಳೇ ಬಿಟ್ಟಳ. ನೋಡಿ ಫ್ರೆಂಡ್ಸ್, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಪುರುಷರಲ್ಲಿ ಒಂದು ಮಾತು, ದಯವಿಟ್ಟು ಅವರು ನಿಮಗೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಮದುವೆ ಆಗಕ್ಕೆ ಹೋಗ್ಬೇಡ್ರಿ. ಅವರನ್ನು ಕೇಳಿಬಿಟ್ಟು ನೀವು ಮದುವೆ ಆಗ್ರಿ. ದಿನನೇ ಬರೀ ಇದೇ ಕೇಳ್ತಾ ಇದ್ದೀವಿ ನಾವು. ಅದು ಮತ್ತೆ ದಂಪತಿಗಳಲ್ಲೇ ನಾವು ಈ ಥರ ಮ್ಯಾಟ್ರ್ಗಳನ್ನು ಕೇಳ್ತಾ ಇದ್ದೀವಿ. ಇಂಥ ವಿಷಯಗಳು ಇಲ್ಲಿಗೆ ರದ್ದಾಗಲಂತ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ನಮ್ಮ ಲೈಫ್ ಬರೋದು ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಒಂದೇ ಸಲ ನೆನಪಿರಲಿ. ದಯವಿಟ್ಟು ಈ ಥರ ನೀವು ಆಟ ಆಡಿಕೊಂಡಿದ್ರೆ ನಿಮ್ಮ ಕರ್ಮ ಸುಮ್ಮನೆ ಯಾವತ್ತೂ ಬಿಡಲ್ಲ. ಇದೇ ಮ್ಯಾಟ್ರು ನಮ್ಮ ಪುರುಷರ ಮೇಲೆ ಆಗಿತ್ತಂದರೆ ಈ ನಮ್ಮ ಸಮಾಜ ಗೈಗೈಸಿ ನಗುತ್ತಿತ್ತು. ಹೌದಾ ಇಲ್ಲ? ಸ್ತ್ರೀಯರು ಮಾಡಿದರೆ ಈ ಸಮಾಜ ಏನು ಮಾಡ್ತಾ ಇಲ್ಲ. ಗಂಡಿಗೊಂದು ನ್ಯಾಯ, ಹೆಣ್ಣಿಗೊಂದು ನ್ಯಾಯ ಈ ಕಾನೂನಿನಲ್ಲಿ ಇಲ್ಲ. ಆದರೂ ನಮ್ಮ ಸ್ತ್ರೀಯರಿಗೆ ಸ್ವಲ್ಪ ಸಪೋರ್ಟ್ ಜಾಸ್ತಿ. ಆ ಹೆಣ್ಣುಮಗಳು ಅವನನ್ನು ನದಿಗೆ ತಬ್ಬಿ ಎಷ್ಟು ಕೂಲಾಗಿ ಎಷ್ಟು ಸರಳತೆಯಿಂದ ನಿಂತಿದ್ದಾರೆ ರೀ. ಸ್ವಲ್ಪ ಆದರೂ ಭಯನೇ ಇಲ್ಲ ಅವಳಿಗೆ, ಸ್ವಲ್ಪ ಆದರೂ ಭಯನೇ ಇಲ್ಲ ರೀ. ಅವ ಪಾಪ ಮೇಲೆ ಎತ್ತಾರ ಅಲ್ಲಿದ್ದ ಜನರು. ಅವನು ಸಿಟ್ಟಿಗೆ ಅವಳನ್ನು ಒಡೆಯಲು ಪ್ರಯತ್ನ ಮಾಡ್ತಿದ್ದಾನಂತ ನಾನು ಅಂದ್ಕೊಂಡೆ. ಆ ವಿಡಿಯೋ ನಾನು ಕೂಡ ನೋಡಿದೆ. ಬಟ್ ಆ ಹುಡುಗ ಅವಳನ್ನು ಒಡೆಯಲು ಪ್ರಯತ್ನ ಕೂಡ ಮಾಡಲಿಲ್ಲ. ಯಾರಿಗೋ ತಮ್ಮ ಮನೆಯವರಿಗೆ ಇವಳು ಕಾಲು ಮಾಡಿದ್ದು ನದಿಗೆ ಬಿದ್ದಾನಂತೇಳಿ ಮತ್ತೆ ಆ ಹುಡುಗ ಎದ್ದು ಆ ಮನೆಯವರಿಗೆ ಕಾಲ್ ಮಾಡಿ, ಇಲ್ಲ ಅಮ್ಮ, ಇವಳು ನನ್ನನ್ನು ನದಿಗೆ ಇವಳೇ ದಬ್ಬಿದ್ಲು, ನಾನು ದೇವರು ಪುಣ್ಯ ಇವತ್ತು ಬದುಕಿದ್ದೀನಂದರೆ ಇಲ್ಲಿ ಪಾಪ ಪಬ್ಲಿಕ್ ಜನ ನನ್ನನ್ನು ರಕ್ಷಣೆ ಮಾಡಿದ್ದರೆ ನಾನು ಈಗ ನದಿಯ ಮೇಲೆ ಇದ್ದೀನಿ, ಬ್ರಿಡ್ಜ್ ಮೇಲೆ ನಿಂತಿದ್ದೀನಿ, ನನಗೆ ಹಗ್ಗದ ಮೂಲಕ ಜನರು ಸಪೋರ್ಟ್ ಮಾಡಿದರು, ಸಹಾಯ ಮಾಡಿದರು ಅಂತ ಅವರ ಅಮ್ಮನಿಗೆ ಮನದಾಳದ ಮಾತು ಹೇಳಿಕೊಳ್ತಾನೆ. ಅಲ್ಲಿದ್ದ ಜನರು ಮತ್ತೆ ಅವರನ್ನು ಇಬ್ಬರನ್ನು ಬೈದು ನಿಮ್ಮೂರಿಗೆ ನೀವು ಹೋಗ್ರಿ ಅಂತ ಕಳಿಸ್ತಾರೆ. ಮತ್ತೆ ಗಾಡಿ ಮೇಲೆ ಇಬ್ಬರು ಜೊತೆಯಾಗಿ ಊರಿಗೆ ಹೋಗ್ತಾರೆ. ದಯವಿಟ್ಟು ದಂಪತಿಗಳಲ್ಲಿ ಕೇಳಿಕೊಳ್ಳೋದಿಷ್ಟೇ, ಸಣ್ಣ ಪುಟ್ಟ ವಿಚಾರಕ್ಕೆ ನೀವು ಕೋಪಿಸ್ಕೊಂಡು ಮುನಿಸ್ಕೊಂಡು ಇಂಥ ಕೆಟ್ಟ ನಿರ್ಧಾರಗಳು, ನೀಚ ನಿರ್ಧಾರಗಳು, ಇಂಥ ದುರ್ಬುದ್ಧಿ ನಿರ್ಧಾರಗಳು ತೆಗೆದುಕೊಳ್ಬೇಡ್ರಂತ ನಾನು ಈ ವಿಡಿಯೋ ಮೂಲಕ ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.